ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ. ಇವತ್ತು IPL ನ 32ನೇ ಮ್ಯಾಚ್. ಅದ್ಯಾವ್ದಪ್ಪ ಅಂದ್ರೆ RR ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ಬೇಕು. ಒಂದ್ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕನ್ನಡಿಗರ ಸಾರ್ವಭೌಮತ್ವ ಅಂತ ಹೇಳ್ಬೇಕು. ಒಂದ್ ಮ್ಯಾಚ್ ನ KL ರಾಹುಲ್ ಅವ್ರು ಹೊಡಿತಾರೆ, ಇನ್ನೊಂದ್ ಮ್ಯಾಚ್ ನ ಕರುಣ್ ನಾಯರ್ ಅವ್ರು ಹೊಡಿತಾರೆ. ಕರುಣ್ ನಾಯರ್ ಅವ್ರು ಕಮ್ ಬ್ಯಾಕ್ ಆಯ್ತು. ಸೊ ಇವ್ರ ಡೆಲ್ಲಿ ಟೀಮ್ ನ ಏನೈತಿ ಕನ್ನಡಿಗರ ನೋಡ್ಲಕ್ಕ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ಬೇಕು. ನಮ್ KL ರಾಹುಲ್ ಅವ್ರು ಆಯ್ತು, ಕರುಣ್ ನಾಯರ್ ಅವ್ರು ಆಯ್ತು. ಈ ಕಡೆ RR ಕಡೆ SS ಜೈಸ್ವಾಲ್ ನಮ್ಮ RC ಮೇಲೆ ಫಾರ್ಮಿಂಗ್ ಬಂದ್ರು, 75 ರನ್ ನೋಡಿದ್ರು. ಸೊ ಇವ್ರ ಕಡೆ ಇವ್ರು ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ಬೇಕು. RR ಕಡೆ ಒಂದ್ ಕಡೆ ನೋಡ್ರಿ RR ನಮ್ಮ RC ಮೇಲೆ ಸೋಲ್ಕೋತ್ ಬಂದ್ರ, ಈ ಕಡೆ ಡೆಲ್ಲಿ ಅವ್ರನ್ನು ಸೋಲ್ಕೋತ ಬರ್ಲತ್ತಾರು. ಅದು ಮುಂಬೈದವ್ರ ಮೇಲೆ ರನ್ಔಟ್ ಆಗಿ ಸೋತಾರು ಡೆಲ್ಲಿ ಅವರು. ಸೊ ಇಬ್ರು ಸೋಲ್ಕೋತ ಬರ್ಲತ್ತಾರು. ಈಗ ಒಂದ್ ಗೆಲ್ಲುವಂತೂ ಬೇಕೇ ಬೇಕು ಇಬ್ಬರಿಗಂತೂ. ಮತ್ತೆ ಇವತ್ತು ಡೆಲ್ಲಿ ಅವ್ರಿಗೆ ಏನೈತಿ ಅದು ಪಾಯಿಂಟ್ಸ್ ಟೇಬಲ್ ಲೀಡ್ ಮಾಡ್ತಾರೋ. ಸೊ ಸೋತ್ರ ಏನೈತಿ ಅದೇ ಜಾಗಕ್ಕೆ ಇರ್ತಾರ, ಏನ್ ಪರಕಾಲ. RRದವ್ರಿಗೆ ವಿನ್ ಅಂತೂ ಬೇಕೇ ಬೇಕು. ಎದಕ್ಕಾರ ಅವ್ರು ಗೆಲ್ಲೋದು ಈಗ 2ನೇ ಮ್ಯಾಚ್ ಗೆದ್ದಾರು. ಸೊ ಇನ್ನೊಂದು ಮ್ಯಾಚ್ ಗೆದ್ರ 5ನೇ ಪೊಸಿಷನ್ 6ನೇ ಪೊಸಿಷನ್ ಬರ್ತಾರ, ಇಲ್ಲಿಕ ಅಲ್ಲಿ ಉಳಿತಾರ. ಮತ್ತು ಅವ್ರ ಕ್ವಾಲಿಫಿಕೇಶನ್ ಸಿನಾರಿಯೋ ಸ್ವಲ್ಪ ಕಷ್ಟ ಆಗೈತಿ. ಸೊ ಅದಕ್ಕೆ ಇವ್ರು ಗೆಲ್ಲೇಬೇಕು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಡೀಲತೈತಿ. ಈ ಸ್ಟೇಡಿಯಂ ಬಗ್ಗೆ ಹೇಳ್ಬೇಕಾರ, ಈ ಸ್ಟೇಡಿಯಂ 150-160 ಪಿಚ್ ಅಲ್ಲ, 200-220 ಪಿಚ್. ಇಲ್ಲಿ ನೀವು ಗೆಲ್ಬೇಕಾರ ಸೊ ಫಸ್ಟ್ ನೀವು 220 ರನ್ ಹೊಡೆದಿಟ್ಟೆ ಮುಂದೆ ಗೆಲ್ಬೇಕಾಕತಿ. ಅಥವಾ ನಾವು 200 ಹೊಡಿತೀವಿ ಅಂದ್ರೆ ನಿಮಗೆ ಪಕ್ಕ ಬಾಲಿಂಗ್ ಲೈನ್ ಬೇಕು. ಅಂದ್ರೆ ಡೆಲ್ಲಿ ಅವ್ರ ಕಡೆ ಐತಿ. ಸೊ RRದವ್ರ ಕಡೆ ಸ್ವಲ್ಪ ಕಮ್ಮಿ ಐತಿ ಅಷ್ಟೇ. ಇವ್ರೇನೈತೆ ಚೇಂಜ್ ಮಾಡಬೇಕು ಅಷ್ಟಕ್ಕರೆ. ಈ ವಿಕೆಟ್ ಐತಿ ಚೇಂಜ್ ಮಾಡೋದು ಹೆಚ್ಚು ಮ್ಯಾಚ್ ಗೆದ್ದಾರ. ಸೊ ಅದಕ್ಕೆ ಇಲ್ಲಿ ಟಾಸ್ ಗೆದ್ದಾರ, ಸೀದಾ ಬಾಲಿಂಗ್ ಅಂತ ಹೇಳೋ ಚಾನ್ಸಸ್ ಭಾಳ ಐತಿ. ಸೊ ಅದನ್ನ ಹೇಳ್ತಾರೋ. ಇನ್ನ ಇಬ್ರು ಹೆಡ್ ಟು ಹೆಡ್ ಬಂದ್ರೆ ಇವ್ರೊಳಗ RR ಮತ್ತು DC ಮುಖಾಮುಖಿ ಒಳಗ RRದವ್ರಿಗೆ ಒಂದು ಸ್ಟೆಪ್ ಹೆಡ್ ಅದಾರ ಅಂತ ಹೇಳ್ಬೇಕು. ಎದಕ್ಕಾರ 2022, 23, 24 ಆದ್ರು ಡೆಲ್ಲಿ ಅವ್ರ ಮೇಲೆ RRದವ್ರು ಗೆದ್ದದಾರ. ಸೊ RRದವ್ರಿಗೆ ಒಂದು ಅಪ್ಪರ್ ಹ್ಯಾಂಡ್ ಐತೆ ಅಂತ ಹೇಳ್ಬೇಕು DCದವ್ರ ಮೇಲೆ. ಸೊ DCದವ್ರಿಗೆ ಏನೈತಿ, ಈ ಟೀಮ್ ಬೇರೆ ಐತಿ, ಮೊದಲಿನ ಟೀಮ್ ಬೇರೆ, ಈ ಟೀಮ್ ಬೇರೆ ಐತಿ DC. ಸೊ ಇವತ್ತು ಅವ್ರು ಗೆಲ್ಲಾಕ ನೋಡ್ತಿರ್ತಾರು. ಬರೀ ಒಂದೇ ಮ್ಯಾಚ್ ಸೋತಾರನೆ. ಇನ್ನೊಂದು ಮ್ಯಾಚ್ ನೋಡ್ಬೇಕು ಏನ್ ಮಾಡ್ತಾರ ಗೊತ್ತಿಲ್ಲ. ಸೊ ಇನ್ನ ಹೆಡ್ ಟು ಹೆಡ್ ಆಯ್ತು. ಇನ್ನ ಇವತ್ತಿನ ಎರಡು ಕಡೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಕಡೆ ಬರ್ನು. ಈ ಡೆಲ್ಲಿ ಟೀಮ್ನಾಗ ಸ್ಟ್ರೆಂತ್ಸ್ ಅಂದ್ರೆ ಅವ್ರು ಕನ್ನಡಿಗರು ಅಂದ್ರೆ ನಮ್ಮ KL ರಾಹುಲ್, ಕರುಣ್ ನಾಯರ್ ಇಂಥ ಪ್ಲೇಯರ್ಸ್ ಅದಾರು. ಮತ್ತು ಇವ್ರು ಬಾಲಿಂಗ್ ಲೈನಪ್ ಸ್ಟ್ರಾಂಗ್ ಐತಿ. ಸೊ ಇವ್ರು ಸ್ಟ್ರಾಂಗ್ನೆಸ್ ಇದು. ಮತ್ತು ಇವರು ವೀಕ್ನೆಸ್ ಅಲ್ಲಿ ಐತಾರ, ಅವ್ರು ಓಪನಿಂಗ್ ವೀಕ್ನೆಸ್ ಐತಿ. ಎದಕ್ಕಾರೆ ಮೆಗ್ಗರ್ ಫಾರ್ಮ್ ಆಗಿಲ್ಲ, ಡೂಪ್ಲೇಸ್ ಒಂದು ಮ್ಯಾಚ್ ಆಡ್ತಾರೋ, ಒಂದು ಮ್ಯಾಚ್ ಇಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಇವ್ರ ವೀಕ್ನೆಸ್ ಐತಿ. ಇನ್ನು RRದವ್ರ ಕಡೆ ಬಂದ್ರೆ ಇವರು ಬಾಲಿಂಗ್ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಆಗ್ಬೇಕಷ್ಟೇ. ಅವ್ರದ್ದು ವೀಕ್ನೆಸ್ ಸ್ಟ್ರಾಂಗ್ ಇದು ಸ್ಟ್ರೆಂತ್ ಅಲ್ಲ. ಮತ್ತು ಇನ್ನು ಇವ್ರ ಸ್ಟ್ರೆಂತ್ ಏನಾದ್ರೆ ಇವರು ಬ್ಯಾಟಿಂಗ್ SS ಜೈಸ್ವಾಲ್, ಸಂಜು ಸ್ಯಾಮ್ಸನ್, ಧ್ರುವ್ ಜುರೇಲ್, ರಿಯಾನ್ ಪರಾಗ್ ಇಷ್ಟೆಲ್ಲ ಮಂದಿ ಐತಿ. ಬ್ಯಾಟಿಂಗ್ ಸ್ವಲ್ಪ ಫೈರ್ ಪವರ್ ಬರ್ಬೇಕು, ಅಂದಾಗ ಇಲ್ಲಿ ಗೆಲ್ಲೋ ಚಾನ್ಸ್ ಐತಿ. ಸೊ ಇನ್ನು ಇಬ್ಬರು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಯ್ತು. ಇನ್ನು ಇವರಿಬ್ಬರು ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ RRದವ್ರು ಪ್ಲೇಯಿಂಗ್ ಲೆವೆನ್ ಹೆಂಗಿರುತ್ತೆ ಅಂದ್ರೆ ಓಪನಿಂಗ್ ಒಳಗೆ ಸಂಜು ಸ್ಯಾಮ್ಸನ್, SSV ಜೈಸ್ವಾಲ್, 3ನೇ ನಂಬರ್ ಏನೈತಿ ರಿಯಾನ್ ಪರಾಗ್ ಬರ್ತಾರೆ, 4ನೇ ನಂಬರ್ ನಿತೀಶ್ ರಾಣಾ, 5ನೇ ನಂಬರು ಧ್ರುವ್ ಜುರೇಲ್, 6ನೇ ನಂಬರ್ ಏನೈತಿ ಹೆಟ್ಮೇರ್ ಬರ್ತಾವೆ, 7ನೇ ನಂಬರ್ ಹಸರಂಗ, 8ನೇ ನಂಬರ್ ಏನೈತಿ ಇವರಲ್ಲಿ ಮಹೇಶ ತೀಕ್ಷ್ಣ ಬರ್ತಾರೋ, 9ನೇ ನಂಬರ್ ಏನೈತಿ ಇವರಲ್ಲಿ ಸಂದೀಪ್ ಶರ್ಮಾ, 10ನೇ ನಂಬರ್ ಇವರಲ್ಲಿ ಬರ್ತಾರೋ ಜೋಪ್ರಾ ಆರ್ಚರ್, 11ನೇ ನಂಬರ್ ಏನೈತಿ ಇವರಲ್ಲಿ ತುಷಾರ್ ದೇಶಪಾಂಡೆ ಬರ್ತಾರೋ. ಸೊ ಕುಮಾರ್ ಕಾರ್ತಿಕೇಯ ಅಥವಾ ಶುಭಮ್ ದುಬೆ ಆಸ್ ಅ ಬ್ಯಾಟಿಂಗ್ ಬೌಲಿಂಗ್ ಈ ಥರ ಇಂಪ್ಯಾಕ್ಟ್ ಪ್ಲೇಯರ್ ಬರ್ಬೋದು. ಇನ್ನು ಡೆಲ್ಲಿ ಅವ್ರ ಕಡೆ ಸ್ಕ್ವಾಡ್ ಡೆಲ್ಲಿ ಅವ್ರ ಪ್ಲೇಯಿಂಗ್ ನೋಡ್ತಾ ಹೋದ್ರೆ ಓಪನಿಂಗ್ ಒಳಗೆ KL ರಾಹುಲ್ ಸಾರಿ ಮೆಗ್ಗರ್ಗೆ ಬರ್ತಾರೋ, ಅವ್ರ ಅಭಿಷೇಕ್ ಪುರ ಬರೋ ಸಾಧ್ಯತೆ ಐತಿ. 3ನೇ ನಂಬರ್ ಕರುಣ್ ನಾಯರ್ ಬರ್ತಾರೋ, 4ನೇ ನಂಬರ್ KL ರಾಹುಲ್ ಅವರು, 5ನೇ ನಂಬರ್ ಐತಿ ಅಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಬರ್ತಾರೋ, 6ನೇ ನಂಬರ್ ಅಕ್ಷಯ್ ಪಟೇಲ್ ಬರ್ತಾರೋ, 7ನೇ ನಂಬರ್ ಐತಿ ಇಲ್ಲಿ 7ನೇ ನಂಬರು ಮೋಹಿತ್ ಶರ್ಮಾ ಅವ್ರು ಬರ್ತಾರೋ, 8ನೇ ನಂಬರ್ ಐತಿ ಇಲ್ಲಿ 8ನೇ ನಂಬರ್ ಕುಲ್ದೀಪ್ ಯಾದವ್, 9ನೇ ನಂಬರ್ ಮುಖೇಶ್ ಕುಮಾರ್, 10ನೇ ನಂಬರ್ ಮಿಚಲ್ ಸ್ಟಾರ್ಕ್, 11ನೇ ನಂಬರ್ ವಿಪ್ರಜ್ ನಿಗಮ. ಇವ್ರು ಆಯ್ತು. ಇದು ಡೆಲ್ಲಿ ಪ್ಲೇಯಿಂಗ್ ಆದ್ರೆ ಇಬ್ಬರು ಪ್ಲೇಯಿಂಗ್ ಸೂಪರ್ ಪ್ಲೇಯಿಂಗ್ ಐತಿ. ಸೊ ಇಲ್ಲಿ ಗುಡ್ ಕ್ರಿಕೆಟ್ ಯಾರು ಆಡ್ತಾರೋ ಪಕ್ಕ ಅವ್ರು ಗೆಲ್ತಾರೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಪ್ರಿಡಿಕ್ಷನ್ ಕಡೆ ಬಂದ್ರೆ ಈ ಮ್ಯಾಚ್ ನನ್ನ ಪ್ರಕಾರ RRದವ್ರು ಗೆಲ್ತಿರ್ಬೋದು ಅನಿಸ್ತೈತಿ. ಸೊ ನೋಡು ಏನಾಗತ್ತೆ. ಡೆಲ್ಲಿ ಅವ್ರು 2ನೇ ಮ್ಯಾಚ್ ಸೋಲು ಸಾಧ್ಯತೆ ಐತಿ ಇವತ್ತಿನ ಮ್ಯಾಚ್ನಾಗ. ಸೊ ಹೋಮ್ ಗ್ರೌಂಡ್ ಅವ್ರು ಸ್ವಲ್ಪ ಲಕ್ಕಿಲ್ಲ. ಇವತ್ತಿನ ಮ್ಯಾಚ್ RRದವ್ರು ಗೆಲ್ಬಹುದು. ಸೊ ಇವತ್ತಿನ ಮ್ಯಾಚ್ ಮ್ಯಾಚ್ ಚಲೋ ಮಾಡ್ಬೋದು ಅಂದ್ರೆ ನನ್ನ ಪ್ರಕಾರ ಇದು ಪಿಚ್ ಏನೈತಿ ಹೊಡೆಯೋರ್ಗೆ ಪವರ್ ಹಿಟರ್ ಸ್ವಲ್ಪ ಹೆಲ್ಪ್ ಇದ್ರ ಕಾರಣ DC ಟೀಮ್ನಾಗ ಮೆಗ್ಗರ್ಕ್ ಅವ್ರಿಗೆ ಪಿಚ್ ಹೆಲ್ಪ್ ಆಗ್ಬೋದು, ಮೆಗ್ಗರ್ಕ್ ಅವ್ರು ಆಡ್ಬೋದು. ಮತ್ತಿನ್ನ RR ಟೀಮ್ನಾಗ ಯಾರಪ್ಪ ಈ ಪಿಚ್ ಹೆಲ್ಪ್ ಆಗೈತಾರೆ ಜೈಸ್ವಾಲ್ ಮತ್ತು ಪರಾಗ. ಈ ಇಬ್ಬರ ಕಡೆ RRದ ಜೈಸ್ವಾಲು ಮತ್ತು ರಿಯಾನ್ ಪರಾಗ ಮತ್ತು DC ಒಳಗೆ ಮೆಗ್ಗರ್ಕ
ಇವರೇ ಐತಿ 3 ಮಂದಿ ಇವತ್ತು ಪ್ಲೇಔಟ್ ವಾಚ್ ಫಾರ್ ಅಂದ್ರೆ ಪಕ್ಕ ಪ್ರಿಡಿಕ್ಷನ್ ಇವ್ರು ಆಡೇ ಆಡ್ತಾ ಇರ್ತಾನೆ ಅನ್ಕೋತೀನಿ. ಸೊ ನೋಡಿ ಏನು ಮಾಡ್ತಾರೆ ಅಲ್ಟಿಮೇಟ್ಲಿ ಆಡಿದಾಗ ಗೊತ್ತು. ಸೊ ನನ್ನ ಪ್ರಕಾರ ಇವತ್ತು ಆರಾದ್ರು ಗೆಲ್ತಾರೋ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.